ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಮರು ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಸಮುದಾಯದ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಮರು ಸಮೀಕ್ಷೆಗೆ ರಾಜ್ಯ ಬಲಗೈ ಸಮುದಾಯದ ಒಕ್ಕೂಟ ಆಗ್ರಹವನ್ನ ಮಾಡಿರತಕ್ಕಂತಹದ್ದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಮರು ಸಮೀಕ್ಷೆ ಮಾಡಲಿಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ವರದಿಯನ್ನು ತಿರಸ್ಕರಿಸಿ ಮರು ಸಮೀಕ್ಷೆಗೆ ನಡೆಸಲಿಕ್ಕೆ ಒತ್ತಾಯವನ್ನ ಮಾಡಿರುವಂತಹದ್ದು. ಮರು ಸಮೀಕ್ಷೆಗಾಗಿ ಆಗ್ರಹಿಸಿ ಮಾರ್ಚ್ 25ರಂದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ನಾಗಮೋಹನ್ ದಾಸ್ ವರದಿ ಜಾರಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಅವೈಜ್ಞಾನಿಕ ಅಂತೇಳಿ ಮರು ಸಮೀಕ್ಷೆಗೆ ಕೂಡ ಒತ್ತಾಯವನ್ನ ಮಾಡಿರುವಂತಹದ್ದು. ಮರು ಸಮೀಕ್ಷೆಗೆ ರಾಜ್ಯ ಬಲಗೈ ಸಮುದಾಯದ ಒಕ್ಕೂಟ ಆಗ್ರಹವನ್ನ ಮಾಡಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಮರು ಸಮೀಕ್ಷೆಗೆ ಒತ್ತಾಯಿಸಿರ್ತಕ್ಕಂತಹದ್ದು. ವರದಿಯನ್ನು ತಿರಸ್ಕರಿಸಿ ಮರು ಸಮೀಕ್ಷೆಗೆ ನಡೆಸಬೇಕು ಅಂತೇಳಿ ಒತ್ತಾಯವನ್ನ ಮಾಡಲಾಗಿದೆ. ಮರು ಸಮೀಕ್ಷೆಗಾಗಿ ಆಗ್ರಹಿಸಿ ಮಾರ್ಚ್ 25ರಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿರತಕ್ಕಂತಹದ್ದು. ಒಂದು ಕಡೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಅದೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕ ಅಂತೇಳಿ ಮರು ಸಮೀಕ್ಷೆಗೆ ಕೂಡ ಮಾಡಲಾಗ್ತಾ ಇದೆ. ತುಮಕೂರಿನಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದಂತಹ ಒಕ್ಕೂಟದಿಂದ ಮರು ಸಮೀಕ್ಷೆಗೆ ಒತ್ತಾಯಿಸಿರುವಂತಹದ್ದು. ಬೆಂಗಳೂರಿನ ಸ್ವಾತಂತ್ರ್ಯೋತ್ಸವದ ಉದ್ಯಾನವನದಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಒಕ್ಕೂಟದ ಜಿಲ್ಲಾ ಸಂಚಾಲಕ ಭಾನುಪ್ರಕಾಶ್ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಒತ್ತಾಯವನ್ನ ಮಾಡಿದ್ದಾರೆ. ದಾಸ್ ವರದಿಯನ್ನು ಬಹಿಷ್ಕರಿಸಬೇಕು, ತಿರಸ್ಕರಿಸಬೇಕು ಅಂತ ನಾವು ಒತ್ತಾಯ ಮಾಡೋದಕ್ಕೆ ನಾವು ನಿಮ್ಮ ಮುಂದೆ ನಾವು ವಿಷಯನ ಮಂಡಿಸ್ತಾ ಇದ್ದೀವಿ. ಈ ರಾಜ್ಯದೊಳಗಡೆ ಕರ್ನಾಟಕ ರಾಜ್ಯಾದ್ಯಂತ ಛಲವಾದಿ ಸಮುದಾಯ 60 ಲಕ್ಷ ಜನಸಂಖ್ಯೆಯನ್ನು ಅವರು ಒಳಗೊಂಡಿದ್ದಂತಹ ಈ ಸಮುದಾಯ ನಾಗಮೋಹನ್ ದಾಸ್ ವರದಿಯೊಳಗಡೆ ಕೇವಲ 32 ಲಕ್ಷ ಜನಸಂಖ್ಯೆ ಇದ್ದೀವಿ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು ಆಯೋಗದ ವರದಿ ಒಳಗಡೆ. ಆದರೆ ನಾವು ಈ ರಾಜ್ಯದೊಳಗಡೆ 60 ಲಕ್ಷ ಜನಸಂಖ್ಯೆ ಇರೋದನ್ನು ಮರೆಮಾಚಿ ಈ ರಾಜ್ಯದೊಳಗಡೆ ನಮ್ಮ ಸಮುದಾಯನ 60 ಒಳ ಜಾತಿಗಳೊಳಗಡೆ ನಾವು ಇದ್ದೀವಿ. ಆದರೆ 60 ಜಾತಿ ಒಳಗಡೆ ನಮ್ಮ ನಿಖರವಾದ ಜನಸಂಖ್ಯೆಯನ್ನು ನೀಡಿದಲೇ ನಾಗಮೋಹನ್ ದಾಸರವರು ನಮ್ಮ ಸಮುದಾಯವನ್ನು ಅವರೇ ಹೇಳ್ತಾ ಇದ್ದರು, ಸ್ವಲ್ಪ ತಿಂದವರು ಸ್ವಲ್ಪ ತ್ಯಾಗ ಮಾಡಬೇಕು ಅಂತ. ಆದರೆ ಯಾರು ತಿಂದವ್ರೆ ಅಂತ ಅವ್ರು ಹೇಳಲಿಲ್ಲ. ಆದರೆ ಅವರ ದೃಷ್ಟಿ ಒಳಗಡೆ ನಮ್ಮನ್ನು ಬೆಟ್ ಮಾಡಿ ತೋರಿಸಿ ನಮ್ಮನ್ನು ಕಡೆಗಣಿಸಿದ್ದಾರೆ. ನಮಗೆ ಈ ರಾಜ್ಯದೊಳಗಡೆ ಏನು ನಮ್ಮ ಜನಸಂಖ್ಯೆನ 3 ಭಾಗ ಮಾಡಿದ್ದಾರೆ. ನಮ್ಮ ಜನಸಂಖ್ಯೆ ಒಳಗಡೆ ಇದ್ದಂಥ ಜನಗಳನ್ನು ಪ್ರವರ್ಗ ಎಗೆ ಸ್ವಲ್ಪ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಸೇರಿಸ್ತಾರೆ. ನಂತರ ಸಿ ಜಾತಿ ಒಳಗಡೆ ಸಹ ನಮ್ಮ ಸಮುದಾಯಗಳನ್ನು ಪರಿಯನ್ ಮತ್ತು ಇತರ ಜಾತಿಗಳನ್ನು ಸೇರಿಸಿ ಅಲ್ಲಿ ನಮ್ಮನ್ನು ಡಿವೈಡ್ ಮಾಡ್ತಾರೆ. ನಂತರ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಜಾತಿಗಳನ್ನು 4.5 ಲಕ್ಷ ಜನಸಂಖ್ಯೆಗಳನ್ನು ಹಾಗೆ ಉಳಿಸ್ಕೊಳ್ತಾರೆ. ಆದರೆ ಇದೆಲ್ಲದರ ಮಧ್ಯೆ ಒಳಗಡೆ ನಮ್ಮನ್ನು ನಿಖರವಾಗಿ ಜನಗಣತಿ ಒಳಗಡೆ ನಮ್ಮನ್ನು ಗುರುತಿಸ್ತಲೇ ನಿಖರವಾದ ಅಂಕಿಅಂಶ ಕೊಡೋದ್ರೊಳಗಡೆ ನಾಗಮೋಹನ್ ದಾಸ್ ವರದಿ ನಮಗೆ ಅನ್ಯಾಯ ಮಾಡೈತೆ. ಅದರಿಂದ ಈ ರಾಜ್ಯದೊಳಗಡೆ ನಾವು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರವನ್ನು. ಈ ನಡುವೆ ಏನು ನಾವು ಯಾವತ್ತೂ ಸಹ ಮೀಸಲಾತಿ ವಿರೋಧಿಗಳಲ್ಲ, ಮೀಸಲಾತಿ ಆಗಬೇಕು ಅಂತ ನಾವು ಸಹ ಬಯಸಿದಂಥವ್ರು. ಒಳ ಮೀಸಲಾತಿಯನ್ನು ಸಹ ನಾವು ಆಗಬೇಕು ಅಂತ ಒತ್ತಾಯ ಮಾಡಿದಂಥವ್ರು. ಆದರೆ ಈ ರಾಜ್ಯದೊಳಗಡೆ ಹಿಂದೆ ಏನು BJP ಸರ್ಕಾರದೊಳಗಡೆ ಮಾಧುಸ್ವಾಮಿ ವರದಿ ಒಳಗಡೆನೂ ಸಹ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರೆ. ಅಲ್ಲೂ ಸಹ ನಮ್ಮ ಮಾಧುಸ್ವಾಮಿ ವರದಿ ಒಳಗಡೆನೂ ಸಹ ನಮ್ಮನ್ನು ಒಂದು ಸಮಿತಿ ಮಾಡ್ಕೊಳ್ತಾರೆ. ಆ ಸಮಿತಿ ಒಳಗಡೆ ಬಲಗೈ ಸಮುದಾಯದವ್ರನ್ನ ಯಾರನ್ನೂ ಸಹ ಆ ಸಮಿತಿ ಒಳಗಡೆ ನೇಮಕ ಮಾಡ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಅವರು ಸಹ 17% ಮೀಸಲಾತಿಗೆ ಅವರು ಒಳ ಮೀಸಲಾತಿಯನ್ನು ಮಾಡೋ